ವೆಲ್ಕಮ್ ಟು RDC ಭರವಸೆ ಅನ್ವೇಷಣ ಪ್ರಿಲಿಮ್ಸ್ ಟೆಸ್ಟ್. ಇವತ್ತಿನ ಸಬ್ಜೆಕ್ಟ್ ಏನ್ಷಿಯಂಟ್ ಹಿಸ್ಟ್ರಿ. ದ ಫಸ್ಟ್ ಕ್ವೆಶನ್ ಈಸ್ ವಿಚ್ ಅಮಾಂಗ್ ದ ಬಿಲೋ ಆಸ್ ಆಲ್ ದ ತ್ರೀ ಪೇಲಿಯೋಲಿಥಿಕ್, ಮೀಸೋಲಿಥಿಕ್ ಅಂಡ್ ಲಿಯೋಲಿಥಿಕ್ ರಿಮೈನ್ಸ್? ಆಪ್ಷನ್ ಎ ಬಿಂಬಿಟ್ಕಾ, ಆಪ್ಷನ್ ಬಿ ನೆವಾಸ, ಆಪ್ಷನ್ ಸಿ ಬೇಲನ್ ವ್ಯಾಲಿ, ಆಪ್ಷನ್ ಡಿ ಬೋಲನ್. ಇದಕ್ಕೆ ಕರೆಕ್ಟ್ ಆನ್ಸರ್ ಅಂದ್ರೆ ಬೇಲನ್ ವ್ಯಾಲಿ. ಬೇಲನ್ ವ್ಯಾಲಿ ಪ್ರೆಸೆಂಟ್ ಉತ್ತರ ಪ್ರದೇಶದಲ್ಲಿ ನಮಗೆ ಕಂಡು ಬರುತ್ತೆ. ಇದು ಪೇಲಿಯೋಲಿಥಿಕ್ ಇಂದ ನಿಯೋಲಿಥಿಕ್ ವರೆಗಿರುವಂತಹ ಕಲಾಕೃತಿಗಳು ಕೂಡ ನಮಗೆ ಬೇಲನ್ ವ್ಯಾಲಿಯಲ್ಲಿ ಕಂಡು ಬರುತ್ತೆ. ಹಾಗೆ ಫಸ್ಟ್ ರೈಸ್ ಕಲ್ಟಿವೇಶನ್ ನ ಒಂದು ಕುರುಹು ನಮಗೆ ಪತ್ತೆಯಾಗಿರುವಂತದ್ದು ಎಲ್ಲಿ ಅಂತ ಅಂದ್ರೆ ಬೇಲನ್ ವ್ಯಾಲಿಯಲ್ಲಿ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬಿಂಬಿಟ್ಕಾ ಅನ್ನುವಂಥ ಪ್ಲೇಸ್ ಅಲ್ಲಿ ಪೇಲಿಯೋಲಿಥಿಕ್ ಇಂದ ನಿಯೋಲಿಥಿಕ್ ವರೆಗೂ ಇರುವಂತಹ ಒಂದು ಪೇಂಟಿಂಗ್ ಗಳು ನಮಗೆ ಲಭ್ಯವಾಗಿದೆ. ಹಾಗೇನೆ ಬಿಂಬಿಟ್ಕಾದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ 2003 ಸೇರ್ಪಡೆಯಾಗಿದೆ. ಬಿಂಬಿಟ್ಕಾ ಪ್ರೆಸೆಂಟು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತದೆ. ದ ಸೆಕೆಂಡ್ ಕ್ವೆಶನ್ ಈಸ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ ಆರ್ ಟ್ರೂ ಅಬೌಟ್ ಚಾಲ್ಕೋಲಿಥಿಕ್ ಏಜ್? ಅಂದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಚಾಲ್ಕೋಲಿಥಿಕ್ ಏಜ್ ಅಲ್ಲಿರುವಂತಹ ಸರಿಯಾದ ಸ್ಟೇಟ್ಮೆಂಟ್ ಅಂತ ಹೇಳಿ ನಾವು ಗುರುತಿಸಬೇಕಾಗಿದೆ. ಆದ್ರೆ ಚಾಲ್ಕೋಲಿಥಿಕ್ ಏಜ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು. ಚಾಲ್ಕೋಲಿಥಿಕ್ ಏಜ್ ಅಂತ ಹೇಳಿದ್ರೆ ಅದನ್ನ ಕಾಪರ್ ಏಜ್ ಅಂತ ಕೂಡ ಹೇಳ್ತಾರೆ. ಕನ್ನಡದಲ್ಲಾದ್ರೆ ತಾಮ್ರ ಯುಗ ಅಂತ ಹೇಳಿ ಕರಿತೀವಿ. ಯಾಕೆ ಚಾಲ್ಕೋಲಿಥಿಕ್ ಏಜ್ ನ ಕಾಪರ್ ಯುಗ ಅಂತ ಹೇಳಿ ಕರೀತಾರೆ ಅಂತ ಅಂದ್ರೆ ಇಲ್ಲಿದ್ದಂತಹ ಜನಗಳು ಅತಿ ಹೆಚ್ಚು ತಾಮ್ರವನ್ನ ಯೂಸ್ ಮಾಡ್ತಿರ್ತಾರೆ. ಆದ್ರೆ ಇವರಿಗೆ ಇನ್ನೊಂದು ಲೋಹ ಗೊತ್ತಿರತ್ತೆ, ಅದು ಯಾವುದು ಅಂತ ಹೇಳಿದ್ರೆ ಚಿನ್ನ ಗೊತ್ತಿರತ್ತೆ. ಆದ್ರೆ ಚಿನ್ನ ಬರೀ ಅವರಿಗೆ ಆಭರಣಗಳಿಗೆ ಮಾತ್ರ ಅಂದ್ರೆ ಆರ್ನಮೆಂಟ್ಸ್ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಆಯುಧಗಳಿಗೆ ಯೂಸ್ ಮಾಡುವಂತಹದ್ದು ಲೋಹ ಅಂತ ಯಾವುದು ಅಂತ ಹೇಳಿದ್ರೆ ತಾಮ್ರ ಯುಗ ಆಗಿರತ್ತೆ. ಆದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ದೈಮಾಬಾದ್ ಈಸ್ ದ ಲಾರ್ಜೆಸ್ಟ್ ಸೈಟ್ ಆಫ್ ದಿಸ್ ಪೀರಿಯಡ್. ದೈಮಾಬಾದ್ ಅನ್ನುವಂಥದ್ದು ಈ ಪೀರಿಯಡ್ ನ ದೊಡ್ಡದಾದಂತಹ ಒಂದು ನಗರ ಅಂತ ಹೇಳ್ಬೋದು. ಸೆಕೆಂಡ್ ಕ್ವೆಶನ್, ಇಟ್ ಬಿಲಾಂಗ್ಸ್ ಟು ಜೋರ್ವೆ ಕಲ್ಚರ್. ಥರ್ಡ್ ಸ್ಟೇಟ್ಮೆಂಟ್, ಇಟ್ ಈಸ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಪ್ರವರ. ಪ್ರವರ ಅನ್ನುವಂತಹ ನದಿ ಗೋದಾವರಿ ನದಿಯ ಉಪನದಿಯಾಗಿದೆ. ಈ ಕ್ವಶನ್ಸ್ಗೆ ಆನ್ಸರ್ ಏನಂತ ಹೇಳಿದ್ರೆ ಆಲ್ ಆಫ್ ದ ಎಬೋ ಕರೆಕ್ಟ್ ಆಗಿದೆ. ಹಾಗೆ ಇಲ್ಲಿ ದೈಮಾಬಾದ್ ಅನ್ನುವಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಹಾಗೆ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದ ಮಾಳ್ವಾ ಪ್ರಸ್ಥಭೂಮಿವರೆಗೂ ಕೂಡ ನಮಗೆ ಜೋರ್ವೆ ಕಲ್ಚರ್ ಕಂಡು ಬಂದಿದೆ ಎನ್ನುವಂತಹ ಪುರಾವೆಗಳು ಲಭ್ಯವಾಗಿವೆ. ಜೋರ್ವೆ ಕಲ್ಚರ್ ಆಡ್ 3 ಇಂಪಾರ್ಟೆಂಟ್ ಸೆಂಟರ್ಸ್. ಮೊದಲನೇದು ಯಾವುದು ಅಂದ್ರೆ ಪ್ರಕಾಶ್ ತಾಪಿ ವ್ಯಾಲಿಯಲ್ಲಿ ಕಂಡು ಬರುತ್ತದೆ. ದೈಮಾಬಾದು ಗೋದಾವರಿ ಪ್ರವರ ವ್ಯಾಲಿಯಲ್ಲಿ ಕಂಡು ಬರುತ್ತೆ. ಇನಾಂಬಾಗು ಭೀಮಾ ವ್ಯಾಲಿಯಲ್ಲಿ ಕಂಡು ಬರುತ್ತದೆ. The next question, which among the below statement is not true regarding Chalcolithic age? ಈ ಕ್ವೆಶನ್ ಅಲ್ಲಿ ಏನ್ ಹೇಳ್ಬೇಕಂದ್ರೆ ಚಾಲ್ಕೋಲಿಥಿಕ್ ಪೀರಿಯಡ್ ಅಲ್ಲಿ ಇರುವಂತಹದ್ದು ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ತಪ್ಪು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್, ಇನ್ಫ್ಯಾಂಟ್ ಮೊರ್ಟಾಲಿಟಿ ವಾಸ್ ವೆರಿ ಹೈ ಡ್ಯೂರಿಂಗ್ ದಿಸ್ ಪೀರಿಯಡ್. ಇನ್ಫ್ಯಾಂಟ್ ಮೊರ್ಟಾಲಿಟಿ ಅಂದ್ರೆ ಮಕ್ಕಳ ಮರಣ ಪ್ರಮಾಣ ಅತಿ ಹೆಚ್ಚಿದೆ ಅಂತ ಹೇಳಿ ನಮಗೆ ಪುರಾವೆಗಳು ಸಿಕ್ಕಿದೆ. ಯಾವ ರೀತಿಯಾಗಿ ಎವಿಡೆನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಮಕ್ಕಳ ಸ್ಕೆಲಿಟನ್ಗಳು ಆ ಪ್ರದೇಶದಲ್ಲಿ ಲಭ್ಯವಾಗಿದೆ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್, ಟೆರಾಕೋಟಾ ಮದರ್ ಗಾಡೆಸ್ ವರ್ ಪ್ರೇಡ್. ಟೆರಾಕೋಟಾ ಅನ್ನುವಂಥದ್ದು ಒಂದು ಮಣ್ಣಾಗಿದೆ. ಆ ಮಣ್ಣಿನಲ್ಲಿ ಮಾಡಿದಂತಹ ಗೊಂಬೆಗಳನ್ನ ಇವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ. ಥರ್ಡ್ ಸ್ಟೇಟ್ಮೆಂಟ್, ದೇ ಗ್ರೀವ್ ಬಾಜ್ರಾ ಆಸ್ ಸ್ಟೇಪಲ್ ಫುಡ್. ಬಾಜ್ರಾ ಅನ್ನುವಂಥದ್ದು ಇವರ ಸ್ಟೇಪಲ್ ಫುಡ್ ಆಗಿತ್ತು ಅಂತ. ದೇ ನ್ಯೂ ಸ್ಪಿನ್ನಿಂಗ್ ಅಂಡ್ ವೀವಿಂಗ್. ಅವರಿಗೆ ಸ್ಪಿನ್ನಿಂಗ್ ಮತ್ತೆ ವೀವಿಂಗ್ ಬಗ್ಗೆ ಅರಿವು ಇತ್ತು ಅಂತ ಹೇಳಿ. ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವ್ದು ತಪ್ಪು ಅಂದ್ರೆ ಆಪ್ಷನ್ ಸಿ. ಯಾಕೆ ಅಂದ್ರೆ ಅವರಿಗೆ ಸ್ಟೇಪಲ್ ಫುಡ್ ವೀಟ್ ಮತ್ತೆ ರೈಸ್ ಇವರ ಸ್ಟೇಪಲ್ ಫುಡ್ ಆಗಿರುತ್ತೆ, ಬಾಜ್ರಾ ಆಗಿರೋದಿಲ್ಲ. The next question is, which among the below is not true regarding the seal of Indus Valley Civilization? Indus Valley Civilization ನ ಮುದ್ರೆಗಳಲ್ಲಿ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ತಪ್ಪು ಅನ್ನುವಂಥದ್ದು ಈ ಕ್ವೆಶನ್ ಅಲ್ಲಿ ಇದೆ. ಫಸ್ಟ್ ಸ್ಟೇಟ್ಮೆಂಟ್, ಹರಪ್ಪನ್ ಸೀಲ್ಸ್ ವರ್ ಮೇಡ್ ಅಪ್ ಆಫ್ ಸ್ಟೀಟೈಟ್. ಹರಪ್ಪನ್ ಸಿವಿಲೈಸೇಷನ್ ನಲ್ಲಿರುವಂತಹ ಮುದ್ರೆಗಳು ಸ್ಟೀಟೈಟ್ ಅನ್ನುವಂತಹ ರಾಕ್ ಅಲ್ಲಿ ಇದೆ. ಅಂದ್ರೆ ಸ್ಟೀಟೈಟ್ ಅನ್ನುವಂಥದ್ದು ಮೆಟಮಾರ್ಫಿಕ್ ರಾಕ್ ಆಗಿರುತ್ತೆ. ಇದನ್ನ ಯಾಕೆ ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ಅದು ಕೆತ್ತನೆ ಮಾಡ್ಬೇಕಾದ್ರೆ ಇದು ತುಂಬಾ ಸಾಫ್ಟ್ ರಾಕ್ ಆಗಿರುತ್ತೆ, ಕೆತ್ತನೆನ ಆರಾಮಾಗಿ ಮಾಡ್ಬೋದು. ಅದನ್ನ ಕಾಯಿಸಿದ ತಕ್ಷಣ ಏನಾಗುತ್ತೆ, ಇದು ತುಂಬಾ ಗಟ್ಟಿ ಆಗುತ್ತೆ. ಹಾಗಾಗಿ ಇವರು ಸ್ಟೀಟೈಟ್ ಅನ್ನುವಂತಹ ರಾಕ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಒನ್, ಮೋಸ್ಟ್ ಆಫ್ ದೆಮ್ ವರ್ ಸ್ಕ್ವೇರ್ ಅಂಡ್ ರೆಕ್ಟಾಂಗ್ಯುಲರ್ ಸೇಲ್ಸ್ ಅಂತ ಹೇಳಿದ್ರೆ ಇವ್ರದ್ದು ಏನು ಮುದ್ರೆಗಳು ಏನಾಗಿರುತ್ತೆ ಅಂದ್ರೆ ಒಂದು ಚೌಕಾಕಾರ ಅಥವಾ ಆಯತಾಕಾರಗಳಲ್ಲಿ ಇವ್ರು ಯೂಸ್ ಮಾಡ್ತಾ ಇರ್ತಾರೆ. ಹಂಪ್ಲೆಸ್ ಬುಲ್ ಇಸ್ ದ ಮೋಸ್ಟ್ ಯೂಸ್ಡ್ ಅನಿಮಲ್ ಇನ್ ದ ಸೀಲ್. ಹಂಪ್ಲೆಸ್ ಬುಲ್ ಅಂದ್ರೆ ಗೂಳಿ ಇರುತ್ತೆ. ಹೀಗೆಲ್ಲ ಜನರಲ್ ಆಗಿ ನಾವೆಲ್ಲ ನಮ್ಮ ಸುತ್ತಮುತ್ತದಲ್ಲಿ ನೋಡುವಂತಹದಂದ್ರೆ ಬೆನ್ನಿನ ಮೇಲೆ ಡುಬ್ಬಾಕಾರದಲ್ಲಿ ಇರುತ್ತೆ. ಆದ್ರೆ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ಇರುವಂತಹದ್ದು ಪ್ಲೇನ್ ಆಗಿರುತ್ತೆ. ಯಾವುದೇ ಡುಬ್ಬ ಆಗಿರುವಂತಹ ಗೂಳಿಗಳ ಆಕಾರದ ಮುದ್ರೆಗಳು ನಮಗೆ ಕಂಡು ಬಂದಿಲ್ಲ ಅಂತ ಹೇಳಿ. ಪಶುಪತಿ ಸೀಲ್ ವಾಸ್ ಡಿಸ್ಕವರ್ಡ್ ಇನ್ ಹರಪ್ಪ. ಪಶುಪತಿ ಅನ್ನುವಂತಹ ಸೀಲ್ ನಮಗೆ ಹರಪ್ಪದಲ್ಲಿ ಕಂಡು ಬಂದಿದೆ ಅಂತ ಇದೆ.
ಇದರಲ್ಲಿ ಯಾವುದು ತಪ್ಪು ಅಂತ ಹೇಳಿದ್ರೆ ಆಪ್ಷನ್ ಡಿ ತಪ್ಪು. ಯಾಕೆಂದ್ರೆ ಪಶುಪತಿ ಸೀಲ್ ವಾಸ್ ಡಿಸ್ಕವರ್ಡ್ ಇನ್ ಮೆಹಂಜೋದಾರ. ಹಾಗೆ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಸೀಲ್ ಇದೆ, ಅಂದ್ರೆ ಮುದ್ರೆ ಇದೆ, ಪಶುಪತಿಯ ಮುದ್ರೆ ಇದೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟೈಗರ್ ಇದೆ, ಅದ್ರ ಮೇಲ್ಗಡೆ ಎಲಿಫೆಂಟ್ ಇದೆ. ಈ ಕಡೆ ರೈಟ್ ಸೈಡ್ ಬಂದ್ರೆ ಮೊದಲನೇದು ರೈನೋಸರಸ್ ಅಂದ್ರೆ ಘೇಂಡಾಮೃಗ ಇದೆ, ಕೆಳಗಡೆ ಬುಲ್ ಇದೆ. ಅದಾದ ನಂತರ ಕೆಳಗಡೆ 2 ಜಿಂಕೆ ಇದೆ. ಹಾಗೆ ಪಶುಪತಿಯ ಮುಖದಲ್ಲಿ 3 ರೀತಿಯಾದಂತ ಅಂದ್ರೆ 3 ಮುಖಗಳನ್ನ ಒಳಗೊಂಡಿದೆ. ಹಾಗೂ ಯೋಗಾಸನ ಭಂಗಿಯಲ್ಲಿ ಕೂತಿದ್ದಾರೆ ಇವರು. ಮೇಲ್ಗಡೆ ಕ್ರೌನ್ ಅಂತ ಹೇಳಿದ್ರೆ ಕಿರೀಟವನ್ನ ಧರಿಸಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಲೊಕೇಟೆಡ್ ಆನ್ ಸಾಬ್ರಮತಿ ರಿವರ್? ಅಂದ್ರೆ ಸಾಬ್ರಮತಿ ರಿವರ್ ಪಕ್ಕ ಇರುವಂತಹ ನಗರ ಯಾವುದು ಅಂತ ಹೇಳಿ ಇಲ್ಲಿ ಕೇಳುವಂತದ್ದು. ಆಪ್ಷನ್ ಎ ರೂಪಾರ್, ಆಪ್ಷನ್ ಬಿ ಲೋಥಾಲ್, ಆಪ್ಷನ್ ಸಿ ಕಾಲಿಬಂಗನ್, ಆಪ್ಷನ್ ಡಿ ಚಾನ್ಹೋದಾರ. ಇದಕ್ಕೆ ಕರೆಕ್ಟ್ ಆನ್ಸರ್ ಅಂದ್ರೆ ಲೋಥಾಲ್. ಲೋಥಾಲ್ ಬಗ್ಗೆ ಅಂದ್ರೆ ಈ ಒಂದು ನಗರಗಳ ಬಗ್ಗೆ ಅಲ್ಲಲ್ಲೇ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಲೋಥಾಲ್ ಅನ್ನುವಂಥದ್ದು ಎಲ್ಲಿ ಅಂದ್ರೆ ಸಬರಮತಿ ರಿವರ್ ಪಕ್ಕದಲ್ಲಿ ಕಂಡು ಬರುತ್ತದೆ. ಹಾಗೆ ಇನ್ನೊಂದು ಎಕ್ಸಾಮ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭೋಗವ ನದಿಯ ದಡದಲ್ಲಿ ಕಂಡು ಬರುವಂತಹ ನಗರ ಅಂದ್ರೂ ಕೂಡ ಅದು ಲೋಥಾಲೇ ಆಗಿರುತ್ತೆ. ಪ್ರೆಸೆಂಟ್ ಗುಜರಾತ್ನ ಕ್ಯಾಂಬೆ ತೀರದಲ್ಲಿ ಕಂಡು ಬರುತ್ತದೆ. ಹಾಗೆ ರೋಪಾರ್ ಅನ್ನುವಂತಹದ್ದು ಏನಂದ್ರೆ ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಪತ್ತೆಯಾದಂತಹ ನಗರ ಅಂತ ಹೇಳಿದ್ರೆ ಅದು ರೋಪಾರ್ ನಗರವಾಗಿರುತ್ತದೆ. ಇದು ಸಟ್ಲೇಜ್ ನದಿಯ ದಡದಲ್ಲಿ ಇದು ಕಂಡು ಬರುತ್ತದೆ. ಹಾಗೆ ಕಾಲಿಬಂಗನ್ ಅನ್ನುವಂಥದ್ದು ಪ್ರೆಸೆಂಟ್ ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ಇದು ಸರಸ್ವತಿ ನದಿಯ ದಡದಲ್ಲಿ ಕಂಡು ಬರುವಂತಹ ನಗರವಾಗಿದೆ. ಹಾಗೆ ಚಾನೋದಾರ ಅನ್ನುವಂತಹ ಒಂದು ನಗರ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ರೆ ಪ್ರಸ್ತುತ ಪಾಕಿಸ್ತಾನದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಚಾನುಗೋದಾರ ಅನ್ನುವಂತಹ ನಗರದ ಒಂದು ವಿಶೇಷತೆ ಏನು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಎಲ್ಲಾ ನಗರವೂ ಕೂಡ ಏನಾಗಿರುತ್ತೆ ಅಂದ್ರೆ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿರುತ್ತದೆ. ಆದ್ರೆ ಚಾನುಗೋದಾರ ಅನ್ನುವಂಥದ್ದು ಯಾವುದೇ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿರುವುದಿಲ್ಲ. ಅದು ಕೇವಲ ಕಲ್ಲುಗಳನ್ನ ಜೋಡಣೆ ಮಾಡಿ ಮನೆಗಳನ್ನ ಕಟ್ಟಿರ್ತಾರೆ. ಅದ್ರ ಮತ್ತೆ ಇನ್ನೊಂದೇನು ವಿಶೇಷತೆ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಕೋಟೆಗಳು ಇಲ್ಲಿ ಕಂಡು ಬರುವುದಿಲ್ಲ. The next question, which among the below sites had rain water harvesting? Rain water harvesting ಹೊಂದಿರುವಂತಹ ನಗರ ಯಾವುದು ಅಂತ ಹೇಳಿ ಇಲ್ಲಿ ಕ್ವೆಶನ್ಸ್. ಆಪ್ಷನ್ ಎ ಧೋಲಾವೀರ, ಆಪ್ಷನ್ ಬಿ ಮೆಹಂಜೋದಾರೋ, ಆಪ್ಷನ್ ಸಿ ಕಾಲಿಬಂಗನ್, ಆಪ್ಷನ್ ಡಿ ಚಾನೋದಾರ. ಕರೆಕ್ಟ್ ಆನ್ಸರ್ ಧೋಲಾವೀರ. ಧೋಲಾವೀರ ಅನ್ನುವಂತಹದ್ದು ಮನೋವರ ನದಿಯ ದಡದಲ್ಲಿ ಕಂಡು ಬರುತ್ತದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ 10 ಹರಪ್ಪ ಲಿಪಿಗಳು ಕಂಡು ಬಂದಿರುವಂತಹ ದೊಡ್ಡ ಶಾಸನವು ನಮಗೆ ಧೋಲಾವೀರದಲ್ಲಿ ಲಭ್ಯವಾಗಿದೆ ಎನ್ನುವಂತಹ ಕೆಲವು ಪುರಾವೆಗಳು ನಮಗೆ ಕಂಡು ಬಂದಿದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಸೈಟ್ಸ್ ಇಸ್ ನಾಟ್ ಅ ಪೋರ್ಟ್ ಸಿಟಿ? ಅಂದ್ರೆ ಯಾವುದು ಪೋರ್ಟ್ ಸಿಟಿಯ ಪಕ್ಕದಲ್ಲಿ ಇಲ್ಲದೆ ಇರುವಂತಹ ನಗರ ಅಂತ ಹೇಳಿ ಗುರುತಿಸಬೇಕಾಗಿದೆ. ಆಪ್ಷನ್ ಎ ಲೋಥಾಲ್, ಆಪ್ಷನ್ ಬಿ ರಂಗ್ಪುರ್, ಆಪ್ಷನ್ ಡಿ ಕೋಟ್ ಡಿಜಿ, ಆಪ್ಷನ್ ಡಿ ನಾಗೇಶ್ವರ್. ಕರೆಕ್ಟ್ ಆನ್ಸರ್ ಇದಕ್ಕೆ ಕೋಟ್ ಡಿಜಿ. ಕೋಟ್ ಡಿಜಿ ಎನ್ನುವಂತಹದ್ದು ಎಲ್ಲಿದೆ ಅಂತ ಅಂದ್ರೆ ಮೆಹಂಜೋದಾರದ 50 ಕಿಲೋಮೀಟರ್ ದೂರದಲ್ಲಿದೆ. ಈಗ ಆಲ್ರೆಡಿ ನಮಗೆ ಗೊತ್ತಿರೋದು ಮೆಹಂಜೋದಾರೋ ಬಂದ್ಬಿಟ್ಟು ಸಿಂಧು ನದಿಯ ದಡದಲ್ಲಿದೆ ಅಂತ ಹೇಳಿ. ಮೆಹಂಜೋದಾರೋ ಸಿಂಧು ನದಿಯ ದಡದಲ್ಲಿದೆ, ಅಲ್ಲಿಂದ 50 ಕಿಲೋಮೀಟರ್ ಕೋಟ್ ಡಿಜಿ ಇದೆ ಅಂತ ಹೇಳಿದ್ರೆ ಇದು ಪೋರ್ಟ್ ಸಿಟಿ ಪಕ್ಕದಲ್ಲಿಲ್ಲ ಅಂತ ಹೇಳಿ ನಾವು ಗುರುತಿಸಬಹುದು. ಹಾಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಕೋಟ್ ಡಿಜಿದು ಇದು ಎಂಟೈರ್ ನಗರ ಅಂದ್ರೆ ಫುಲ್ ನಗರವು ಬೆಂಕಿಯಿಂದ ಆಹುತಿಯಾದಂತಹ ನಗರ ಯಾವುದು ಅಂತ ಹೇಳಿ ಏನಾದ್ರೂ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದು ಕೋಟ್ ಡಿಜಿ ಆಗಿರುತ್ತೆ. Next question, which among the below statement are true regarding Vedic period? ವೇದಿಕ್ ಪೀರಿಯಡ್ ಅಲ್ಲಿರುವಂತಹ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅಂತ ಹೇಳಿ ನಾವು ಗುರುತಿಸಬೇಕಾಗಿದೆ. ಮೊದಲನೇ ಸ್ಟೇಟ್ಮೆಂಟ್, ಸಾಂಸ್ಕ್ರಿಟ್ ವಾಸ್ ದ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್. ಅಲ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಸಾಂಸ್ಕ್ರಿಟ್ ಸ್ಪೋಕನ್ ಲ್ಯಾಂಗ್ವೇಜ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ದ ನೇಮ್ ಆರ್ಯನ್ ಈಸ್ ಡಿರೈವ್ಡ್ ಫ್ರಮ್ ಋಗ್ವೇದ. ಋಗ್ವೇದದಲ್ಲಿ ಆರ್ಯನ್ ಅನ್ನುವಂತಹ ನೇಮು ಅಲ್ಲಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ದೇ ನ್ಯೂ ಯೂಸ್ಡ್ ಐರನ್, ಅಂದ್ರೆ ಐರನ್ ಬಗ್ಗೆ ಅವರಿಗೆ ಅರಿವು ಇತ್ತು ಮತ್ತು ಅವರು ಅದನ್ನ ಯೂಸ್ ಕೂಡ ಮಾಡ್ತಾ ಇದ್ರು ಅಂತ ಹೇಳಿ. ಫೋರ್ತ್ ಸ್ಟೇಟ್ಮೆಂಟ್, ದೇ ಹ್ಯಾಡ್ ಹಾರ್ಸ್ ಚಾರಿಯೇಟ್ಸ್. ಅಂದ್ರೆ ಇವರಿಗೆ ಕುದುರೆ ಬಗ್ಗೆ ಅರಿವಿತ್ತು ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಗೊತ್ತಾಗ್ತಾ ಇದೆ. ಅವರಿಗೆ ಅರಿವಿದೆ ಅಂತ ಹೇಳಿದ್ರೆ ಕುದುರೆ ಸವಾರಿಯನ್ನು ಕೂಡ ಇವ್ರು ಮಾಡ್ತಿರ್ತಾರೆ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇದು ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಲ್ ಆಫ್ ದ ಎಬೋ ಇದ್ರದ್ದು ಕರೆಕ್ಟ್ ಆನ್ಸರ್ ಆಗಿದೆ.
Next question, which among the below statement are not true describing the early Vedic period? Early Vedic period ಅಲ್ಲಿ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ತಪ್ಪು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಜನ ವಾಸ್ ದ ಟ್ರೈಬ್, ವುಮೆನ್ ವರ್ ಅಲೋಡ್ ಟು ಅಟೆಂಡ್ ಸಭಾ, ಸಮಿತಿ ಅಂಡ್ ಅದರ್ ಗ್ಯಾದರಿಂಗ್. ಥರ್ಡ್ ಸ್ಟೇಟ್ಮೆಂಟ್, sons were named after their mother. ಫೋರ್ತ್ ಸ್ಟೇಟ್ಮೆಂಟ್, ಸೊಸೈಟಿ ಹ್ಯಾಡ್ ರಿಜಿಡ್ ವರ್ನಾ ಸಿಸ್ಟಮ್. ಇದರಲ್ಲಿ ಯಾವುದು ತಪ್ಪು ಅಂತ ಹೇಳಿದ್ರೆ ಫೋರ್ತ್ ಸ್ಟೇಟ್ಮೆಂಟ್ ತಪ್ಪಿದೆ. ಆದ್ರೆ ಆಪ್ಷನ್ ಯಾವ್ದ್ರಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊಸೈಟಿ ಹ್ಯಾಡ್ ರಿಜಿಡ್ ವರ್ನಾ ಸಿಸ್ಟಮ್ ಅದು ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಇರಲಿಲ್ಲ, ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಇರುತ್ತೆ. ರಿಜಿಡ್ ಅಂತ ಹೇಳಿದ್ರೆ ಕ್ಲಿಷ್ಟಕರವಾದಂತಹದ್ದು, ಕಠಿಣವಾಗಿರುತ್ತೆ ಅದು ವರ್ಣ ಸಿಸ್ಟಮ್ ಅಂತ ಹೇಳಿ. ಅಂದ್ರೆ ಬ್ರಾಹ್ಮಣ ವರ್ಣ ಸಿಸ್ಟಮ್ ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತೆ ವೈಶ್ಯ ಅಂತ ಹೇಳಿ 4 ವರ್ಣ ಸಿಸ್ಟಮ್ ವೇದಿಕ್ ಪೀರಿಯಡ್ ಅಲ್ಲಿ ಬರುತ್ತೆ. ಅಂದ್ರೆ ಬ್ರಾಹ್ಮಣರು ಕ್ಷತ್ರಿಯರನ್ನ ಮುಡ್ಸ್ಕೊಳ್ಳೋ ಅಂತದ್ದು ಇರ್ಲಿಲ್ಲ, ಆತರ ಇರ್ಲಿಲ್ಲ ಅಂತ ಫೋರ್ತ್ ಸ್ಟೇಟ್ಮೆಂಟ್ ಹೇಳುತ್ತೆ. ಆದ್ರೆ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಈ ತರ ಎಲ್ಲವೂ ನಡೀತಾ ಇರುತ್ತೆ. ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಈ ತರದ್ ಯಾವ್ದು ನಡೀತಾ ಇರಲ್ಲ, ಅದಕ್ಕೆ ಅದು ರಿಜಿಡ್ ಆಗಿರುತ್ತೆ. Next question, Ahila Bhuvanapati title adopted by the king's mint. Option A, greatest ruler. Option B, only ruler of the land. Option C, lord of the entire earth, of all the people of the land. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಅಹಿಲ ಭುವನಾಪತಿ, ಅಲ್ಲೇ ಹೇಳುವ ಹತ್ತಿರ ಭುವನ ಅಂತ ಹೇಳಿದ್ರೆ ಪೃಥ್ವಿ ಅಥವಾ ಭೂಮಿ ಅಂತ ಹೇಳಿ. ಇದರಲ್ಲಿ ಆಪ್ಷನ್ ಅಲ್ಲೇ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅರ್ತ್ ಅಂದ್ರೆ ಭುವನ ಅಂದ್ರೆ ಅರ್ತ್, ಹಾಗಾಗಿ ಆ ತರ ಐಡೆಂಟಿಫೈ ಮಾಡಿ ಹಾಕ್ಬೋದಾಗಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ ಆರ್ ಟ್ರೂ ಕನ್ಸರ್ನಿಂಗ್ ಋಗ್ವೇದ? ಋಗ್ವೇದದಲ್ಲಿ ಇರುವಂತಹದ್ದಲ್ಲಿ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿಯಾಗಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಋಗ್ವೇದ ಈಸ್ ದ ಓಲ್ಡೆಸ್ಟ್ ವೇದ. The Rigvedic priest was known as Hotri. Rigveda has 10 mandalas. The first mandala is the largest and was written in the end. ಇದರಲ್ಲಿ ಯಾವುದು ಕರೆಕ್ಟ್ ಅಂದ್ರೆ ಎಲ್ಲವೂ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಹಾಗೆ ಋಗ್ವೇದದಲ್ಲಿ 10 ಮಂಡಲಗಳು ಕಂಡು ಬರುತ್ತದೆ. ಮೊದಲಿನಿಂದ 2ರಿಂದ ಮತ್ತೆ 7ರವರೆಗೆ ಮೊದಲ ಬಾರಿಗೆ ಬರೀತಾರೆ. 1, 8, 9, 10ನ್ನ ಲಾಸ್ಟ್ ಅಲ್ಲಿ ಬರೀತಾರೆ. ಹಾಗೆ 10ನೇದನ್ನ ಪುರುಷ ಸೂಕ್ತ ಅಂತ ಹೇಳಿ ಕರೀತಾರೆ. ಈ ಪುರುಷ ಸೂಕ್ತದಲ್ಲೇ ನಮಗೆ ವರ್ಣ ಸಿಸ್ಟಮ್ ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಋಗ್ವೇದದಲ್ಲಿ 3ನೇ ಮಂಡಲದಲ್ಲಿ ನಮಗೆ ಗಾಯತ್ರಿ ಮಂತ್ರವನ್ನು ಕಂಡು ಬರುತ್ತದೆ. ಇದು ತುಂಬಾ ಕ್ವೆಶನ್ಸ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳಿರುವಂತಹ ಕ್ವಶನ್ ಆಗಿದೆ. ಹಾಗಾಗಿ ಏನ್ ಮಾಡ್ತಾರೆ, ಗಾಯತ್ರಿ ಮಂತ್ರ ಯಾವ ಮಂಡಲದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು 3ನೇ ಮಂಡಲದಲ್ಲಿ ಬರುತ್ತದೆ. ದ ನೆಕ್ಸ್ಟ್ ಕ್ವೆಶನ್, ದ ಶಾರ್ಟೆಸ್ಟ್ ಆಫ್ ಆಲ್ ದ 4 ವೇದ. 4 ವೇದಗಳಲ್ಲಿ ತುಂಬಾ ಚಿಕ್ಕದಾದಂತಹ ವೇದ ಯಾವುದು ಅಂತ ಇಲ್ಲಿ ಕೇಳ್ತಿದ್ದಾರೆ. ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಸಾಮವೇದ, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಅಥರ್ವ ವೇದ. ಕರೆಕ್ಟ್ ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ ಸಾಮವೇದ ಆಗಿದೆ. ಈಗ ಋಗ್ವೇದ ಅಂದ್ರೆ ಪ್ರೇಯರ್ ಅಂಡ್ ಹಮ್ಸ್ ಆಫ್ ಗಾಡ್ ಆಗಿರುತ್ತೆ. ಸಾಮವೇದ ಮ್ಯೂಸಿಕಲ್ ಚಾಂಟ್ಸ್ ಅಂಡ್ ವೇದಿಕ್ ರಿಚುವಲ್ಸ್. ಯಜುರ್ವೇದ ರಿಚುವಲ್ಸ್ ಆಫ್ ಗಾಡ್. ಅಥರ್ವ ವೇದ ಸ್ಪೆಲ್ಸ್ ಆಫ್ ಇವಿಲ್ ಸ್ಪಿರಿಟ್ಸ್. ನೆಕ್ಸ್ಟ್ ಕ್ವೆಶನ್, ದ ಯಂಗೆಸ್ಟ್ ವೇದ ಈಸ್. ಯಾವುದು ಯಂಗೆಸ್ಟ್ ವೇದ ಅಂತ ಹೇಳಿ ಕೇಳ್ತಿದ್ದಾರೆ. ಯಂಗೆಸ್ಟ್ ಅಂತ ಹೇಳಿದ್ರೆ ಈ 4 ವೇದಗಳಲ್ಲಿ ಅಂದ್ರೆ ಇತ್ತೀಚೆಗೆ ಯಾವ ವೇದವನ್ನ ಬರೆದಿದ್ದಾರೆ ಅನ್ನುವಂಥದ್ದು ಅರ್ಥ ಬರುತ್ತೆ. ಮೊದಲನೇದು ಋಗ್ವೇದ, 2ನೇದು ಸಾಮವೇದ, 3ನೇದು ಯಜುರ್ವೇದ, 4ನೇದು ಅಥರ್ವ ವೇದ. ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಅಥರ್ವ ವೇದ. ನೆಕ್ಸ್ಟ್ ಕ್ವೆಶನ್, which Veda has compilation of magical spells and charms that are used to ward off evil spirits and disease? First option Rigveda, second option Samaveda, third option Yajurveda, fourth option Atharva Veda. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಅಥರ್ವ ವೇದ. ನೆಕ್ಸ್ಟ್ ಕ್ವೆಶನ್, below are the ancient names of the Indus river system, which among the below incorrectly matched? ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇರುವಂತ ಅಂದ್ರೆ ಈಗಿನ ಸಿಂಧು ನದಿಯ ಉಪನದಿಗಳ ಹೆಸರನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕರೆಯುತ್ತಿದ್ದಂತಹ ಹೆಸರುಗಳು ಯಾವುದು ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸಬೇಕಾಗಿದೆ. ವಿಪಾಶ್ ಅಂದ್ರೆ ಬಿಯಾಸ್ ನದಿಗೆ ವಿಪಾಶ್ ಅಂತ ಹೇಳಿ ಕರಿತಿರ್ತಾರೆ. ಚಿನಾಬ್ ನದಿಗೆ ಹಸ್ಕಿನಿ ಅಂತ ಹೇಳಿ ಕರಿತಿರ್ತಾರೆ. ಪಾರುಷ್ಣಿ ಸಟ್ಲೇಸ್, ವಿತಿಷ್ಟ ಜೀಲಂ. ಇದರಲ್ಲಿ ಯಾವ್ದು ತಪ್ಪು ಅಂತ ಹೇಳಿದ್ರೆ ಆಪ್ಷನ್ ಸಿ. ಯಾಕೆ ಅಂದ್ರೆ ಪಾರುಷ್ಣಿ ಅನ್ನುವಂಥದ್ದು ರಾವಿ ನದಿಗೆ ಕರೀತಿರುವಂತಹ ಹೆಸರು. ಸಟ್ಲೇಜ್ ನದಿಯ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಅದು ಸತುದ್ರಿ ಆಗಿರುತ್ತೆ. ಹಾಗೆಯೇ ಸರಸ್ವತಿ ನದಿಯ ಇನ್ನೊಂದು ಹೆಸರು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕರೆಯುತ್ತಿದ್ದಂತಹ ಹೆಸರು ಯಾವುದು ಅಂತ ಹೇಳಿದ್ರೆ ಗಗ್ಗರ್ ನದಿ ಅಂತ ಹೇಳಿ ಕರೀತಾರೆ. ದ ನೆಕ್ಸ್ಟ್ ಕ್ವೆಶನ್, ದ ರಿಲಿಜನ್ ಆಫ್ ಅರ್ಲಿ ವೇದಿಕ್ ಆರ್ಯನ್ ವಾಸ್ ಪ್ರೈಮರ್ಲಿ ಆಫ್. ಫಸ್ಟ್ ಆಪ್ಷನ್ ಭಕ್ತಿ,
ಸೆಕೆಂಡ್ ಆಪ್ಷನ್ ಇಮೇಜ್ ವರ್ಷಿಪ್ ಅಂಡ್ ಯಜ್ಞಾಸ್, ಥರ್ಡ್ ಆಪ್ಷನ್ ವರ್ಷಿಪ್ ಆಫ್ ನೇಚರ್ ಅಂಡ್ ಯಜ್ಞಾಸ್, ಫೋರ್ತ್ ಆಪ್ಷನ್ ವರ್ಷಿಪ್ ಆಫ್ ನೇಚರ್ ಅಂಡ್ ಭಕ್ತಿ. ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ವರ್ಷಿಪ್ ಆಫ್ ನೇಚರ್ ಅಂಡ್ ಯಜ್ಞಾಸ್. Next question, with reference to the difference between the culture of Rigveda Aryans and Indus Valley people, which of the following statement is correct ಅಂತ ಹೇಳಿದ್ರೆ ಇಲ್ಲಿ ಡಿಫರೆನ್ಸ್ ನ ಕೇಳ್ತಾ ಇದ್ದಾರೆ. ರಿಗ್ವೇದಿಕ್ ಆರ್ಯನ್ಸ್ಗೂ ಮತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರುವಂತ ಏನು ಒಂದು ಡಿಫರೆನ್ಸ್ ಏನು ಅನ್ನುವಂಥದ್ದನ್ನ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗಿದೆ. ರಿಗ್ವೇದ ಆರ್ಯನ್ ಯೂಸ್ ದ ಕೋಟ್ ಆಫ್ ಮೇಲ್ ಅಂಡ್ ಹೆಲ್ಮೆಟ್ ಇನ್ ದ ವಾರ್ಫೇರ್, whereas the people of Indus Valley civilization did not leave any evidence of using them. ಅಂದ್ರೆ ರಿಗ್ವೇದಿಕ್ ಪೀರಿಯಡ್ ಅಲ್ಲಿ ಇರುವಂತಹ ಜನರು ಏನ್ ಮಾಡ್ತಿರ್ತಾರೆ ಅಂದ್ರೆ ಯುದ್ಧದ ಸಮಯದಲ್ಲಿ ಒಂದು ಕೋಟ್ ಹಾಕೊಳ್ಳುವಂತದ್ದು, ಹೆಲ್ಮೆಟ್ ಹಾಕೊಳ್ಳುವಂತದ್ದನ್ನ ಮಾಡ್ತಿರ್ತಾರೆ. ಅದೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಆತರ ಯಾವುದೇ ರೀತಿಯಾದಂತಹ ಒಂದು ಆಚರಣೆಗಳು ಇಲ್ಲಿ ಇರುವುದಿಲ್ಲ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. Second statement, Rigvedic Aryan knew gold, silver and copper, whereas Indus Valley civilization people knew only copper and iron. ಇದರಲ್ಲಿ ಹೇಳ್ತಾ ಇದೆ ಅಂದ್ರೆ ರಿಗ್ವೇದಿಕ್ ಆರ್ಯನ್ಗೆ ಸಿಲ್ವರ್ ಬಗ್ಗೆ ಗೊತ್ತಿತ್ತು, ಗೋಲ್ಡ್ ಬಗ್ಗೆ ಗೊತ್ತಿತ್ತು, ಮತ್ತೆ ಕಾಪರ್ ಬಗ್ಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಹಾಗೇನೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ಗೆ ಕಾಪರ್ ಮತ್ತೆ ಐರನ್ ಬಗ್ಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಥರ್ಡ್ ಆಪ್ಷನ್, ರಿಗ್ವೇದಿಕ್ ಆರ್ಯನ್ ಹ್ಯಾಡ್ ಡೊಮೆಸ್ಟಿಕೇಟೆಡ್ ದ ಹಾರ್ಸ್, whereas there is no evidence of Indus Valley people having been aware of this animal. ರಿಗ್ವೇದಿಕ್ ಆರ್ಯನ್ ಪೀಪಲ್ ಡೊಮೆಸ್ಟಿಕೇಟೆಡ್ ಅಲ್ಲಿ ಹಾರ್ಸ್ ನ ಯೂಸ್ ಮಾಡ್ತಿರ್ತಾರೆ. ಅದೇ ಇಂಡಸ್ ವ್ಯಾಲಿ ಪೀಪಲ್ಗೆ ಇವ್ರಿಗೆ ಹಾರ್ಸ್ ಬಗ್ಗೆ ಅರಿವು ಇರಲಿಲ್ಲ ಅಂತ ಹೇಳ್ತಾ ಇದೆ ಈ ಸ್ಟೇಟ್ಮೆಂಟ್. ಇದರಲ್ಲಿ ಯಾವುದು ತಪ್ಪು ಅಂದ್ರೆ ಆಪ್ಷನ್ ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕೆ ಅಂತ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ಗೆ ಬರೀ ಕಾಪರ್ ಬಗ್ಗೆ ಅರಿವಿರುತ್ತೆ ಹೊರತು ಐರನ್ ಬಗ್ಗೆ ಅರಿವಿರಲಿಲ್ಲ. ಹಾಗೆ ಒಂದು ಲೋಹ ಅನ್ನೋದಕ್ಕಿಂತ ಇನ್ನೊಂದು ವಸ್ತುವಿನ ಬಗ್ಗೆ ಇವರಿಗೆ ಅರಿವಿರಲಿಲ್ಲ. ಅದು ಯಾವುದು ಅಂತ ಹೇಳಿದ್ರೆ ಗಾಜಿನ ಬಗ್ಗೆ ಇವರಿಗೆ ಅರಿವಿರಲಿಲ್ಲ. ಹಾಗಾದ್ರೆ ಈ ಕೆಳಗಿಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂದ್ರೆ ಸೆಕೆಂಡ್ ಒನ್ ತಪ್ಪಾಗಿದೆ. ಮತ್ತೆ ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿರೋದಾಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಗೋಧುಳಿ ಈಸ್ ಅ ಟರ್ಮ್ ಯೂಸ್ಡ್ ಇನ್ ದ ರಿಗ್ವೇದ ಟು ಮೆಜರ್. ಗೋಧುಳಿ ಅನ್ನುವಂಥದ್ದು ಏನ್ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿ. ಆಪ್ಷನ್ ಎ ಕ್ಯಾಟಲ್, ಆಪ್ಷನ್ ಬಿ ಲ್ಯಾಂಡ್, ಆಪ್ಷನ್ ಸಿ ಗ್ರೇನ್, ಆಪ್ಷನ್ ಡಿ ಟೈಮ್. ಇದನ್ನ ಗೋಧುಳಿ ಅನ್ನುವಂಥದ್ದು ಮೆಜರ್ ಮಾಡುವಂಥದ್ದು ಟೈಮು. ಈಗ ಹಸುಗಳು ಬೆಳಿಗ್ಗೆ ಎಲ್ಲಿಗೆ ಹೋಗಿರ್ತವೆ, ಗೋಮಾಳಕ್ಕೆ ಹೋಗಿರುತ್ತೆ. ಗೋಮಾಳದಿಂದ ವಾಪಸ್ ಮನೆಗೆ ಎಷ್ಟು ಗಂಟೆಗೆ ಬರುತ್ತೆ ಅನ್ನುವಂಥದ್ದನ್ನ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನ ಗೋಧುಳಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಗವ್ಯುತಿ ಈಸ್ ಅ ಟರ್ಮ್ ಯೂಸ್ಡ್ ಇನ್ ದ ರಿಗ್ವೇದ ಟು ಮೆಜರ್. ಗವ್ಯುತಿ ಅನ್ನುವಂಥದ್ದು ಏನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ಆಪ್ಷನ್ ಎ ಡಿಸ್ಟೆನ್ಸ್, ಆಪ್ಷನ್ ಬಿ ಲ್ಯಾಂಡ್, ಆಪ್ಷನ್ ಸಿ ಗ್ರೇನ್ಸ್, ಆಪ್ಷನ್ ಡಿ ಟೈಮ್. ಇದನ್ನ ಏನ್ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡಿಸ್ಟೆನ್ಸ್ ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇವತ್ತಿನ ಕ್ವೆಶನ್ ಇಷ್ಟೇ ಆಗಿದೆ. ಇದೇ ರೀತಿಯಾದಂತಹ ಕ್ವೆಶನ್ಸ್ ಬೇಕು ಅಂತ ಹೇಳಿದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.